ಇವತ್ತಿನ ಪೀಳಿಗೆಯ ಯುವಕರಿಗೆ, ಇವತ್ತಿನ ಪೀಳಿಗೆಯ ಮಕ್ಕಳುಗಳಿಗೆ ಆ ಫಿಲಾಸಫಿ ಕನೆಕ್ಟ್ ಆಗಬೇಕು ಅಂತಂದ್ರೆ ಇವತ್ತಿನ ಮ್ಯೂಸಿಕ್ ಫಾರ್ಮೆಟ್ ಅಲ್ಲಿ ಕೊಡೋದ್ರಿಂದ ಇಟ್ ವಿಲ್ ಟಚ್ ವೆರಿ ಈಸಿ ಅಂತ. ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ, ಓ ರಾಮ ರಾಮ ರಾಧ ರಘುಪತಿ ರಕ್ಷಕುಡ ನೀವೇನಲೇರ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಸಾಹಿತ್ಯ, ಸಂಗೀತ, ಗಾಯನ ಮೂರು ಸೇರಿದ್ರೆ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮ ಆದ ಕಾರಣ ನನಗೆ ಇದು ಇನ್ನೂ ಬೈಹಾರ್ತಿದೆ, ನನ್ನ ಹೃದಯವನ್ನ ಮುಟ್ಟಿದೆ, ಮನಸ್ಸನ್ನ ತಟ್ಟಿದೆ. ಅದು ಆದ ಕಾರಣ ಇದು ಪರ್ಮನೆಂಟ್ ಹೊಡಿಕೊಳ್ತಿಂಥದ್ದು. ನನ್ನ ಬೊಮ್ಮೆ ಅಪ್ಪಲದ ಬಿಡಿ, ಅದು ಮಾತ್ರ ದೇವೋಭವ ನಮ್ಮ ಈವನ್ ನಾನು ಹೇಳ್ತೇನೆ. ಇದೇಂಗೆ ಸಂಗಮ ಪುನೀತ್ ಅವ್ರ ಅಭಿಮಾನಿಗೆ ಹೇಳ್ತೇನೆ ನಾನು, ಬೊಂಬೆ ಹೇಳ್ತೈತೆ ಈ ಲೆವೆಲ್ಗೆ ಉಳಿಲಿಕ್ಕೆ ಸಾಧ್ಯ ಇದೆ ಹೇಳಿದ್ದ. ಆ ಮ್ಯೂಸಿಕ್ ಬಂದಾಗಲೂ ಈಗ ಯಾರು ಮಕ್ಕಳೇನು ಹೇಳೋದು, ಲ ಲ ಲ ಲ ಲ ಲ ಲ ಲ ಲಾ ಲ ಲ ಲ ಲ ಲ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ನಾನು ಅದನ್ನು ಶುರು ಮಾಡಿದ್ರೆ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು. ಅದು ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಈಗ ಸಾಮಜವರಗಮ ಕೃತಕ ಏನೋ ಸರಿ ಇಲ್ಲ. ಸಾಮಜವರಗಮ ಭಾನುಮಡಿ ಹೇಳ್ತಾರೆ. ಸಾಧು ನ್ಯಾಚುರಲ್ ಸಾರಸಾಬ್ಜಪಾಲ ಕಾಲಾತೀತ ವಿಖ್ಯಾತ ಸಾಮಜವರ ಹೃದಯದಿಂದ ಅನುಭವಿಸಿ. ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು, ಪದುಮನಭನ ಪಾದ ಪದುಮ ಮಧುಪವೆಂಬ, ಸಮಮಗ ಗದ ನಿಧನೆ ಸಗದ ನಿಜ ನಿಧ ನಿಜ ನಿಧ ಮಗ ಮಗ ಸಗ ನಿಜ ಧನಿ ನಿಧ ಮಗ ಮಗ ಸಗ ನಿಜ ಧನಿದ ಮಗ ಮಗ ಸ ಮಧುಕರ ವೃತ್ತಿ ಎನ್ನದು. ನ್ಯಾಚುರಲ್ ಆಗಿರಲಿ, ಮಾತು ಅಷ್ಟೇ ಸಹಜವಾಗಿರಿಯಪ್ಪ ಅಂತ. ಈಗಿನ ಕೆಲವು ವಿಷಯಗಳು ನೋಡಿ ನನಗೆ ಕನ್ನಡದ ವಿಷಯಕ್ಕೆ ಬಂದರೆ ಎಷ್ಟೋ ಪ್ರಯೋಗಗಳು ನನಗೆ ಡಿಸ್ಟರ್ಬ್ ಮಾಡ್ತದೆ. ನಾನು ಅದನ್ನೇ ಮಾತಾಡೋಣ ಇದ್ದೆ. ಈಗ ಉದಾಹರಣೆಗೆ ಈಗಿನ ಒಂದು ಬಹಳ ದೊಡ್ಡಾದ, ಇದು ನನ್ನ ಅಬ್ಸರ್ವೇಷನ್, ತಪ್ಪು ತಿಳ್ಕೊಳ್ಬೇಡಿ, ಯಾರು ತಪ್ಪು ತಿಳ್ಕೊಳ್ಬೇಡಿ. ಕನ್ನಡದಲ್ಲಿ ಬರುವಂತ ಕೆಲವು ನನಗೆ ಇರಿಟೇಟ್ ಆಗುವಂಥದ್ದು ಆ ಪದಪ್ರಯೋಗದಿಂದ ಇರಿಟೇಟ್ ಆಗ್ತದೆ ನನಗೆ. ಫಸ್ಟ್ ಪಾಯಿಂಟೇ ತಕ್ಕಂತ 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 ಹೇಳುವ ತಕ್ಕಿಟ ಸಂಗೀತ ಅಲ್ಲ ಇದು, ಮಾತಿದು ತಕ್ಕಂತ ಹೇಳುವಂತ. ಅದು ವಿವರಿಸ್ತೇನೆ ನಾನು, ಅದು 1 ನಿಮಿಷ ಕೊಡಿ ನನಗೆ. ಶಶಿಧರ್ ಕೋಟೆ ಮಾಡತಕ್ಕಂತ ಬರತಕ್ಕಂತ ಇರತಕ್ಕಂತ, ಇದು ರಾಜಕಾರಣಿಗಳು ಫಸ್ಟ್ ಸ್ಟಾರ್ಟ್ ಮಾಡಿದಿರ್ಬೇಕು. ಈಗ ಪ್ರವಚನಕಾರರು, ದೊಡ್ಡ ದೊಡ್ಡ ಸ್ವಾಮಿಗಳು, ದೊಡ್ಡ ನಾನು ಅವ್ರ ಫ್ಯಾನ್, ನಾನು ಅಂಥ ದೊಡ್ಡ ವಿದ್ವಾಂಸರೆಲ್ಲ ಈ ಥರ ಮಾತಾಡ್ಲಿಕ್ಕೆ ಶುರು ಮಾಡ್ರೆ ನಾವು ಯಾರ ಹತ್ರ ಹೇಳಿಕೊಡ್ಲಿ ಕಂಪ್ಲೇಂಟ್? 1 ಸಲ ಹೇಳಿ 2 ಸಲ ಹೇಳಿ ಸ್ವಾಮಿ, ಅದು ತಪ್ಪು ಅಂತ ಹೇಳಿದಲ್ಲ ಆ ಯೂಸೇಜ್. ಈಗ ಉದಾಹರಣೆಗೆ ಇರತಕ್ಕಂಥ ವಿಷಯದಲ್ಲಿ, ಅಲ್ಲಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ, ಇಲ್ಲಿ ಸೇರಿರತಕ್ಕಂಥ ಜನರಲ್ಲಿ ಇದು ತಕ್ಕಂತ ಹಾಗಿದ್ರೆ ಸೇರಿರುವಂಥ ಈ ಪದವನ್ನು ಯೂಸ್ ಮಾಡೋದಿಲ್ಲ ಯಾಕೆ ನೀವು? ಹಾಡುವಂತ ಬರುವಂತ ಅದು ಬರುವ ಹಾಡುವಂತ, ಅದು ಬರತಕ್ಕಂತ, ಹೋಗತಕ್ಕಂತ, ಹಾಡತಕ್ಕಂತ, ಪ್ರತಿಯೊಂದಕ್ಕೂ ತಕ್ಕಂತ ಸೇರಿಸ್ಬೇಡಿ ಸ್ವಾಮಿ. ಕೇಳಿ ಸಾಕಾಗಿದೆ. ಎಲ್ಲಿ 90% ಜನ ಹೀಗೆ ಮಾತಾಡ್ತಾರೆ ಸರ್. ಈಗ ದೊಡ್ಡ ದೊಡ್ಡ ಭಾಷಣಗಾರರು, ದೊಡ್ಡ ದೊಡ್ಡ ಪ್ರವಚನಗಾರರು, ದೊಡ್ಡ ದೊಡ್ಡ ಮಠಾಧಿಪತಿಗಳು, ರಾಜಕೀಯದವ್ರು ಬಿಡಿ, ಅವರಿಗೆ ಎಲ್ಲೂ ಟಿವಿ ಡಿಸ್ಕಷನ್ ಕೂತ್ಕೊಂಡ್ರಂತೂ ಆ ಪ್ಯಾನಲ್ ಡಿಸ್ಕಷನ್ ಹೆಚ್ಚಿನ 90% ಹಾಗೆ ಮಾತಾಡೋದು. ಇದು ನನ್ನಂಥವನಿಗೆ, ನಾನು ಮತ್ತು ನನ್ನಂಥವನಿಗೆ ವಿಪರೀತ ಡಿಸ್ಟರ್ಬ್ ಮಾಡುತ್ತೆ. ಕನ್ನಡದ ಆ ಒಳ್ಳೆ ಪ್ರಯೋಗಗಳನ್ನೇ, ಇದು ಕೆಟ್ಟ ಪ್ರಯೋಗ ಅಂತ ಹೇಳಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಒಂದು ವೇಳೆ ಒಬ್ಬಟ್ಟೇ ಆದರೂ ಅಜೀರ್ಣ ತಿನ್ನಬಾರ್ದು, ಇದು ನನ್ನ ಮಾತಲ್ಲಿ. ನನಗೊಬ್ಬಟ್ಟಲ್ಲ ಅದು ಬಿಡಿ ಆ ಪ್ರಯೋಗ, ಅದು ವಿಷಯ ನನಗೆ ಅದು ಯಾಕೋ ಅಷ್ಟು ಇಷ್ಟ ಇಲ್ಲ, ಆ ಪ್ರಯೋಗನೂ ಇಷ್ಟ ಇಲ್ಲ. ಹೇಳಿ ಸುಲಭವಾಗಿರ್ಬೇಕನ್ನ, ಬರುವಂಥ, ಹೋಗುವಂಥ, ಆಡುವ, ಕೂಡುವ, ನಲಿಯುವ, ಕುಣಿಯತಕ್ಕಂಥ, ಹಾಡತಕ್ಕಂಥ, ಇದು ಮಾತಿಗಿದೆ. ಯಾಕೆ ಅದು ಕೆಲವು ಸಮೂಹ ಸನ್ನಿಯಂತೆ ಪಿಡುಗು ಅಂತ ಇದೆ. ಸಮೂಹ ಸನ್ನಿ ಆಗಿರುವಂಥ ಪಿಡುಗುಗಳಲ್ಲಿ ಇದು ಒಂದು ಅಂತ ಇದು ಒಂದು. ಎರಡನೇದು ಹೇಳಿಬಿಡ್ತೇನೆ. ನ್ಯೂಸಲ್ಲೆಲ್ಲ ನೀವು ಇವ್ರ ಆ್ಯಂಕರ್ಸ್ ಅಂತ ಕೇಳ್ತಾರೆ, ಯಾವುದಲ್ಲಿ ಆ್ಯಂಕರ್ಸು ಮಾತಾಡ್ತಾರೆ, ಎಷ್ಟೋ ಜನ ಎಲ್ಲರೂ ಅಲ್ಲ. ಅಲ್ಲಿ ವೈದ್ಯ ಅವರು ಶಶಿಧರ್ ಕೋಟೆ ಅವ್ರನ್ನ ಇಂಟರ್ವ್ಯೂ ಮಾಡಿರುವಂಥದ್ದು,
ಅಲ್ಲಿ ಯಡಿಯೂರಪ್ಪನವರಲ್ಲಿ ಬಂದಿರುವಂಥದ್ದು, ಹ್ಮ್. ಅಲ್ಲಿ BJPಯ ಕಾರ್ಯಕಾರಿಣಿ ಸಮಿತಿ ಮೀಟಿಂಗ್ ಆಗಿರುವಂಥದ್ದು, ಏನೋ ಮಿಸ್ಟರ್ ಎಕ್ಸ್ ಇಲ್ಲಿ ಈ ಥರ ಇಲ್ಲೆಲ್ಲ ನಡೀತಾ ಇರುವಂಥದ್ದು, ಅಲ್ಲಿ 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 ಕೂಡ ಇಲ್ಲಿ ಒಳ್ಳೆ ಅಲ್ಲಿ ಮುಂದೇನಿಲ್ಲ. ಹಾಕುತ್ತಾ ಇರುವಂಥದ್ದು, ಒಂಥದ್ದು ಯಾಕೆ ಸ್ವಾಮಿ ಹೀಗೆ ನಿಲ್ಲಿಸ್ತೀರಿ? ಅದನ್ನ ಆಕ್ಚುಲಿ ಸೆಂಟೆನ್ಸ್ ಅದು ಮಾಡಿರುವಂಥದ್ದು ನನಗೆ ಖುಷಿ ಕರಲಿಲ್ಲ, ಇಲ್ಲಿ ಸೆಂಟೆನ್ಸ್ ಎಂಡ್ ಆಗಬೇಕು, ಅಥವಾ ಯಾವುದೊಂದು ಮಾಡಿರುವಂಥದ್ದು ಜನರಿಗೆ ಇಷ್ಟ ಆಗಲಿಲ್ಲ, ಏನೊಂದು ಸೆಂಟೆನ್ಸ್ ಫುಲ್ ಸ್ಟಾಪ್ ಆಗಬೇಕಲ್ಲ ಸ್ವಾಮಿ. ಮುಂದೇನೋ ವಿಶ್ಲೇಷಣೆ ಬರಬೇಕು. ಮಾಡಿದ್ದೇ ಸರಿಯಾ, ಮಾಧ್ಯಮದವರು ಮಾಡಿದ್ದೆಲ್ಲ ಸರಿಯಾ? ಇದನ್ನು ನಾವು ನೋಡೋದಿಲ್ಲ, ಯಾರು ಇದರ ಬಗ್ಗೆ ಮಾತಾಡೋದಿಲ್ಲ. ನನಗೆ ಕ್ಯಾರೇ ಇಲ್ಲ, ನನಗೆ ಸ್ಪಷ್ಟ, ನಾನು ಸರಿ ಅಂತ ಹೇಳಿದ್ರೆ ನಾನು ಮಾತಾಡ್ತೀನಿ. ಯಾರನ್ನು ನೋಯಿಸೋ ಉದ್ದೇಶ ಇಲ್ಲ ನನಗೆ. ದಯವಿಟ್ಟು ತಿಳ್ಕೊಳ್ಳಿ, ಜನರಿಗೆ ಇಷ್ಟ ಆಗಲ್ಲ ಇದು ಅಂತ ಹೇಳೋದಷ್ಟು ಇಷ್ಟೇ. ನಾನು ಒಬ್ಬ ಶ್ರೋತೃವಾಗಿ, ಒಬ್ಬ ಕೇಳುಗನಾಗಿ, ಒಬ್ಬ ವೀಕ್ಷಕನಾಗಿ ನಾ ಹೇಳೋದು. ಹೀಗೆ ನನ್ನಾಗಿ ಎಷ್ಟೋ ಜನರಿಗೆ ಕಾಣುತ್ತೆ, ಅದನ್ನು ಹೇಳೋದಿಲ್ಲ ಅಷ್ಟೇ. At last we have a right to say that. ರೈಟ್ ಟು ಸೇ. ನಾವೇ ನೋಡೋರಾಗಿ ಇದು ನಾನು ಹೇಳೋ ತಪ್ಪು. ಕನ್ನಡ ಬೆಳಿಬಾರ್ದು, ಅದಕ್ಕೆ ಬೆಳೆಯೋದ್ರೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಸ್ವಾಮಿ, ಕೆಟ್ಟ ರೀತಿಯಲ್ಲಿ ಬೆಳೆಯೋದು ಬೇಡ. ಏನು ಸ್ವಾಮಿ, ಅದಕ್ಕೆ ಟ್ರೆಡಿಷನ್ ಪ್ಲಸ್ ಇಂಡಿವಿಜುವಲ್ ಟ್ಯಾಲೆಂಟ್. ಹೇಲೇಟ್ ಬರೋದು ಹಾಗೆ, ಟ್ರೆಡಿಷನ್ನಿಗೆ ಗೌರವ ಕೊಡಿ, ಇಂಡಿವಿಜುವಲ್ ಟ್ಯಾಲೆಂಟ್ ಇರಲಿ. ಸೃಜನಶೀಲತೆ ಬೇಡ ಅಂತ ಯಾವುದರಲ್ಲೂ ಹೇಳೋದಿಲ್ಲ ನಾನು. ಕ್ರಿಯೇಟಿವಿಟಿ is a part of life. Yes, exactly. Very important. Exactly. But not at the cost of our great tradition. Lovely. Not at the cost of ಇಂಥ ಪರಂಪರೆ. ನಿಮ್ಗೆ ಯಾವುದಲ್ಲಿ ಇರಲಿ, ನಮ್ಮ ಸಾಹಿತ್ಯ ಬೇಕೋ, ಸಂಗೀತ ಬೇಕೋ, ಎಂಥದೆಲ್ಲ ಇದೆ ಸ್ವಾಮಿ ನಮ್ಮಲ್ಲಿ ದೊಡ್ಡವರು ಕೊಟ್ಟಿದ್ದು. ಅದನ್ನು ಬಿಟ್ಟು ಈಗ ಯಾಕೆ ಸಂಗೀತಕ್ಕೆ ಬರ್ತೀನಿ ಪೂರಕವಾಗಿ. ಯಾಕೆ ಅದು ಹಳೆ ಹಾಡುಗಳು, ಈವನ್ ನಿಮ್ಮ ರಿಯಾಲಿಟಿ ಶೋ ಅಲ್ಲಿ ಮಕ್ಕಳು ಹೆಚ್ಚಿನ ಹಳೆ ಹಾಡು ಹಾಡ್ತಾರೆ ನೋಡಿ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಾಹಿತ್ಯ ಹೇಗಿದೆ? ಎಕ್ಸ್ಟ್ರಾರ್ಡಿನರಿ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಲ ಲಲ ಲಲ ಲಲ್ಲ 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 ಲಲ್ಲ. ಸಾಹಿತ್ಯ, ಸಂಗೀತ, ಗಾಯನ ಮೂರು ಸೇರಿದ್ರೆ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮ ಆದ ಕಾರಣ ನನಗೆ ಇದು ಇನ್ನೂ ಬೈಹಾರ್ಟಿದೆ, ನನ್ನ ಹೃದಯವನ್ನ ಮುಟ್ಟಿದೆ, ಮನಸ್ಸನ್ನ ತಟ್ಟಿದೆ. ಅದು ಆದ ಕಾರಣ ಇದು ಪರ್ಮನೆಂಟ್ ರೂಢಿಕೊಳ್ತು ಇಂಥದ್ದು ಕಲಾಭಿಮಾನಿಗಳ. ಈಗ ನೀವು ಉದಾಹರಣೆಗೆ ಹೇಳ್ತೇನೆ, ನಾನು ಬೊಮ್ಮೆ ಅಪ್ಪಲದ ಬಿಡಿ, ಅದು ಮಾತ್ರ ದೇವೋಭವ ನೂಜ. ಈವನ್ ನಾನು ಹೇಳ್ತೇನೆ, ಇದೆಂಗೆ ಸಂಗಮ ಪುನೀತ್ ಅವರ ಅಭಿಮಾನಿಗೆ ಹೇಳ್ತೇನೆ ನಾನು, ಬೊಂಬೆ ಹೇಳುತ್ತೈತೆ ಈ ಲೆವೆಲ್ಗೆ ಉಳಿಲಿಕ್ಕೆ ಸಾಧ್ಯ ಇದೆಯಾ ಹೇಳಿದ್ದು ನಾನು. ಬೊಂಬೆ ಹೇಳುತ್ತೈ ಮತ್ತೆ ಹೇಳು, ಆ ಮ್ಯೂಸಿಕ್ ಬಂದಾಗಲು ಈಗ ಯಾರು ಮಕ್ಕಳೇನು ಹೇಳೋದು, ಲ ಲಲ 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 ಬೊಂಬೆ ಹೇಳುತ್ತೈತೆ ಶುರು ಮಾಡ್ತಾರೆ. ನಾನು ಅದನ್ನು ಶುರು ಮಾಡಿದ್ರೆ ಆಡಿಸಿ ನೋಡು, ಅದು ಕನ್ಫ್ಯೂಷನ್ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಇದು ಅದ್ಭುತ ಸಾಹಿತ್ಯ, ಇಲ್ಲ ಅಂತೆಲ್ಲ ಈಗಿದ್ರಲ್ಲಿ. ಅದು ಹೇಗಿದೆ ಚಿನ್ನ. ಅದು ಇಂಥದ್ದು ಕೆಲವು ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಯಾರು ಇಲ್ಲ. ಅದು ಜೇಸುದಾಸ್ ಜಾನಕಿ ಹಾಡಿದ್ದು ಮೊದಲು. ಈಗ ಆಮೇಲೆ ದೊಡ್ಡ ನನ್ನ ಆತ್ಮೀಯರೆಲ್ಲ ಇದೆ, ಗುರುಕಿರಣ್ ಮತ್ತು ಇವರು ಮತ್ತೆ ಹರಿಹರನೆಲ್ಲ ಹಾಡಿದ್ರು ಅಂತ. ಕನ್ಫ್ಯೂಷನ್ ಜನ ಯಾವ್ದು ತಗೊಳ್ಳೋದು ಅಂತ. ಅಂದ್ರೆ ಟ್ರೆಂಡ್ ಚೇಂಜ್ ಆಗ್ತಾ ಇದ್ದ ಹಾಗೆ ಮ್ಯೂಸಿಕ್ ಫಾರ್ಮ್ಯಾಟ್ ನನಗೆ ಚೇಂಜ್ ಅಂತ ಹೇಳೋದ್ರಲ್ಲಿ ವಿಶ್ವಾಸ ಇಲ್ಲ. ಅಲ್ಲಲ್ಲ, ಯಾಕೆ ಅಂತಂದ್ರೆ ದಾಸರ ಕೀರ್ತನೆ ನಿಮಗೆ ಗೊತ್ತು, ಏಸು ಕಾಯಂಗಳ ಕಳೆದ. ಈಗ ಆಲೋಕೆ ಅನ್ನುವಂತಹ ಒಬ್ಬ ರ್ಯಾಪ್ ಸಿಂಗರ್ ಅದನ್ನ ರ್ಯಾಪ್ ಮಾಡಿದ್ರು. ಅದು ಅಪರಾಧ, ಅದು ನಾನು ಕೇಳಿಲ್ಲ, ಕೇಳೋದಕ್ಕೆ ಹೋಗುದಿಲ್ಲ. ಅವ್ರೇನು ಪುತ್ತೂರು ನರಸಿಂಹ ನಾಯಕರ ಪರ್ಮಿಷನ್ ತಗೊಂಡೇ ಮಾಡಿದ್ರು ಅಂತ ಹೇಳ್ತಾರೆ. ಫೈನ್, ಪೀಪಲ್ ವಿಲ್ ಎಂಜಾಯ್. ಪುತ್ತೂರು ನರಸಿಂಹ ನಾಯಕರು ಪರ್ಮಿಷನ್ ಕೊಡ್ತಾರೆ ಅಂತ ನನಗೇನು ಅನ್ಸುತ್ತಿಲ್ಲ. ಅದೇನಾದ್ರು ಕ್ರೆಡಿಟ್ಸ್ ಹಾಕಿದ್ದಾರೆ, ಸ್ಪೆಷಲ್ ಥ್ಯಾಂಕ್ಸ್ ಟು ಪುತ್ತೂರು ನರಸಿಂಹ ನಾಯಕ್. ಅಲ್ಲ, ಇರ್ಲಿ ಅದೇನದು ಏನು ಬೇಕಾದ್ರೂ ಮಾಡಬಹುದು. ವಾಟ್ ಎವರ್ ಕಾಪಿರೈಟ್ಸ್ ಬಿಲಾಂಗ್ಸ್ ಟು ಪುರಂದರದಾಸರು, ಕನಕದಾಸರು. ಸಾರಿ, ನಾ ಹೇಳೋದು ಏಸೋ ಕಾಯಂಗಳ ಕಳೆದು ನಾನು ಹಾಡಿದ್ದೀನಿ ಸೀನ್. ನರಸಿಂಹ ನಾಯಕ್ ಅವ್ರಿಗೆ ಕ್ರೆಡಿಟ್ ಕೊಟ್ಟೆ ಹಾಡಿದ್ದಾನೆ, ಅದೇ ಟ್ಯೂನಲ್ಲಿ ಹಾಡಿದ್ದ. ಚೇಂಜ್ ಮಾಡ್ಲಿಕ್ಕೆ ಅದ್ಭುತ ಹಾಡೋದು. ಅದನ್ನು ಅದರಲ್ಲಿ ಒಂದು ವಿಷಯ ಹೇಳ್ಬಿಡ್ತೀನಿ. ನೀವು ದಾಸರ ಪದಗಳನ್ನ ಯಾರು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು, ರಾಗಗಳನ್ನು. ದಾಸರ ಪದ ನೋ ರೆಸ್ಟ್ರಿಕ್ಷನ್. ಆದ್ರೆ ಈ ತರ ರ್ಯಾಪ್ಗೆ ಪಾರ್ಟಿ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಹೇಳೋದು. ನಾನು ಹೇಳೋದು ವೆಸ್ಟರ್ನ್ ಅಗತ್ಯ ಇಲ್ಲ ಅಂತ ಹೇಳೋದು ನಾನು. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಒಂದು
ಅಡ್ವಾಂಟೇಜ್ ಹೇಳ್ತೀನಿ. ಇವತ್ತಿನ ಪೀಳಿಗೆಯ ಯುವಕರಿಗೆ, ಇವತ್ತಿನ ಪೀಳಿಗೆಯ ಮಕ್ಕಳುಗಳಿಗೆ ಆ ಫಿಲಾಸಫಿ ಕನೆಕ್ಟ್ ಆಗಬೇಕು ಅಂತಂದ್ರೆ ಇವತ್ತಿನ ಮ್ಯೂಸಿಕ್ ಫಾರ್ಮೆಟ್ ಅಲ್ಲಿ ಕೊಡೋದ್ರಿಂದ ಇಟ್ ವಿಲ್ ಟಚ್ ವೆರಿ ಈಸಿ ಅಂತ. ಈಗ ಅಶ್ವಥ್ ಅವರು ಕೂಡ ಶಿಶ್ನಾಳ್ ಶರೀಫರ ಕೊಡಗನ ಕೋಳಿ ನುಂಗಿತ, ತರವಲ್ಲ ತಗಿ ನಿನ್ನ ತಂಬೂರೀಶ್ವರ, ಸೋರುತಿಹುದು ಮನೆಯ ಬ್ಯೂಟಿಫುಲ್ ಸಾಂಗ್ಸ್ ಗಳನ್ನ ಅಶ್ವಥ್ ಅವರು ಹಾಡ್ತಿದ್ರು. ಇವತ್ತು ಅದೇ ಅಶ್ವಥ್ ಅವರ ಹಾಡನ್ನ ಹಾಕಿದ್ರೆ ಮಕ್ಕಳು ಎದ್ದೋಗ್ಬಿಡ್ತಾರೆ. ಅದೇ ಹಾಡುಗಳನ್ನ ರಘು ದೀಕ್ಷಿತ್ ಗಿಟಾರ್ ಹಿಡ್ಕೊಂಡು ಹಾಡಿದ್ದನ್ನ ಹಾಕಿದ್ರೆ ಎಂಜಾಯ್. ಇಲ್ಲ ನಾನು ಮಕ್ಕಳು ಎದ್ದೋಗ್ತಾರೆ ಅಂತ ನನಗೆ ಕಾಣೋದಿಲ್ಲ. ಈಗ ನಾನು ಹೇಳ್ತೇನೆ, ಉದಾಹರಣೆಗೆ ನಾನು ನನ್ನ ಪ್ರೋಗ್ರಾಮಲ್ಲಿ ಒಂದು ಮದುವೆ ಮನೆ ಪ್ರೋಗ್ರಾಮ್ ಮಾಡ್ತೇನೆ ಅಂತ ಇಟ್ಕೊಳ್ಳಿ. ಮದುವೆ ಮನೆ ಪ್ರೋಗ್ರಾಮ್ ನಾನು 50% ನಾನು ಹಳೆ ಚಿತ್ರಗೀತೆ ತಗೊಳ್ತೀನಿ. ಹಳೆ ಚಿತ್ರಗೀತೆ ತಗೊಳ್ತೀನಿ. ಅದರಲ್ಲಿ ಇದೆಲ್ಲ ಮದುವೆಯ ಈ ಬಂಧ, ಆಮೇಲೆ ಎಷ್ಟು ಇದೆ ಬಿಡಿ ಇಂಥದ್ದೆಲ್ಲ, ಪಂಚಮವೇದ ಪ್ರೇಮದ ನಾದ, ಚೆಲುವೆಯ ಅಂದದ ಮೊಗೆ, ಎಲ್ಲ ಮದುವೆ ಮನೆಗೆ ಇರುವಂಥದ್ದು. ಸರಿ ಸರಿ ಸರಿ. ಇಂಥದ್ದೆಲ್ಲ ಇದಲ್ಲ, PB ಹಾಡಿದ್ದು, ನೆಹರು ಹಾಡಿದ್ದು, ರಾಜ್ಕುಮಾರ್ ಹಾಡಿದ್ದು ಎಲ್ಲ ಇದೆಲ್ಲ ನಮಗೆ. ಈ ಹಳೆ ಗೀತೆಗಳನ್ನ ಹಾಡಿ ಒಂದು 50% ತಗೊಳ್ತೀನಿ ನಾನು. ಅದನ್ನು ಇದು ಉಳಿದ ಇದರಲ್ಲಿ ನಾನು ಭಾವಗೀತೆ, ದೇವ್ರ ನಾಮ, ಜನಪದ ಎಲ್ಲ ಬಂತು. ಕೊನೆಗೆ ಪ್ರೋಗ್ರಾಮ್ ಮುಗಿದ ಮೇಲೆ ಕೇವಲ ಏಜ್ ಆದವರು ಮಾತ್ರ ಬರೋದಿಲ್ಲ, ಮಕ್ಕಳು, ಯಂಗ್ಸ್ಟರ್ಸು. ನಾನು ಎದೆ ತಟ್ಟಿ ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೀನಿ, ಅಹಂಕಾರದಲ್ಲೆಲ್ಲ. ಪ್ರೋಗ್ರಾಮ್ ತುಂಬ ಖುಷಿ ಆಯಿತು ಸರ್ ಅಂತ, ಅಂಕಲ್ ತುಂಬ ಖುಷಿ ಆಯ್ತು ಸರ್ ಅಂತ ಸೈನ್ ತಗೊಳ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ, ಎಲ್ಲ ಮಾಡ್ತಾರೆ. ನಾವು ಇದು ಭ್ರಮೆ ಅಂತ ಕಾಣೋದು, ನನಗೆ ಎದ್ದು ಹೋಗುದಿಲ್ಲ. ಅಶ್ವಥ್ ಅವರು ಜನರ ಮನಸ್ಸಿಗೆ ಮುಟ್ಟಿದ್ರು. ಶಿಶುನಾಳ್ ಶರೀಫರ ಆಸ್ ಎ ಕಂಪೋಸರ್, ಅವರು ದೊಡ್ಡ ಕಂಪೋಸರ್ ಅವರು, ಅವ್ರು ಜನರಿಗೆ ಹೇಗೆ ಮುಟ್ಟಬೇಕಂತ ಗೊತ್ತಿತ್ತು. ನನಗನ್ಸುತ್ತೆ ಅದು ಆ ಶೈಲಿ ಇದೆಯಲ್ಲ, ಆ ಟ್ಯೂನು, ಅದು ಎವರ್ ಲಾಸ್ಟಿಂಗ್, ಅದು ಅಂತ ಅದ್ಭುತ ಟ್ಯೂನ್. ಅದಕ್ಕೆ ನನಗೆ ವೆಸ್ಟರ್ನ್ ಜಾಸ್ತಿ ಹಾಕೋ ಅಗತ್ಯ ಇಲ್ಲ ಅಂತ ನನಗೆ ಕಾಣುತ್ತೆ, ನನ್ನ ಪ್ರಾಮಾಣಿಕ ಅನಿಸಿಕೆ. ಸಾಕು ಅವ್ರು ಅದಲ್ಲೇ ಮಾಡಿದ, ಅದಲ್ಲೇ ಇನ್ನೂ ಸ್ವಲ್ಪ ತೀರಾ ವೆಸ್ಟರ್ನ್ ಮಾಡೋದು ಬೇಡಪ್ಪ. ಯಾಕೆ ನಿಮಗೆ ಅಷ್ಟೊಂದು ಹುಚ್ಚು ವೆಸ್ಟರ್ನ್? ಊಟಕ್ಕೆ ಉಪ್ಪಿನಕಾಯಿ ಥರ ಇದ್ದರೆ ಸಾಕು, ಅದೆಲ್ಲ ಸರ್ ಪ್ರಾಪರ್. ನಮ್ಮಲ್ಲಿ ಇಲ್ಲದ ಯಾವುದೇ ಉದಾಹರಣೆಗೆ ಹೇಳ್ತೀವಿ, ಇದೇ ಅನ್ನೋದೇ ಯಾವುದೇ ಕಾರ್ಯಕ್ರಮದಲ್ಲಿ ನಿಮಗೆ ಕುಲದಲ್ಲಿ ಕೀಳ್ಯಾವುದೋ ಚಪ್ಪ, ಮತದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವ ಹಾಳು ಮನಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವು, ತಯ್ಯ ಕುತ್ತ ಕಿಡತಗ ತಯ್ಯ ಕುತ್ತ ದಿದ್ದಿರಿ. ಏನು ಯೂಸ್ ಮಾಡಿದ್ದಾರೆ ಇದಕ್ಕೆ? ನಿಮಗೆ ಡಿಶ್ ಎಲ್ಲ ಇತ್ತಾ? ತಮಟೆಯಲ್ಲಿ ಯೂಸ್ ಮಾಡಿಲ್ಲ ಅವರು. ಇವತ್ತಿಗೂ ನೀವು ಹೇಳ್ತಾರೆ, ಇವತ್ತಿಗೂ ಕೂಡ ಬರೀ ತಬಲ ಸಾಕರಿ. ನನ್ನ ಪ್ರೋಗ್ರಾಮ್ ಕುಣಿಸ್ತೀನಿ ನಾನು, ಕುಣಿತಾರೆ ಜನ. ಅದು ಭ್ರಮೆ ನಮ್ಮದು ಅಂತ ಹೇಳೋದು ನಾನು. ಅದನ್ನು ಹೊರಗೆ ಬರ್ಬೇಕು ನಾವು. ಅಲ್ಲಿ ನಿಮ್ಗೆ ಯಾವುದೋ ಡ್ರಮ್ಸ್ ಗಿಮ್ಸ್ ವೆಸ್ಟರ್ನ್ ಇದೆಲ್ಲ ಇದ್ದರೆ ಕುಣಿಯೋದು ಅಂತ ತಿಳ್ಕೊಳ್ಳೋದು. ರಿದಮ್ ಇಂಪಾರ್ಟೆಂಟ್, ರಿದಮ್ಮಿನ ಭಾವ. ತಬ್ಲಾ ಮೃದಂಗದಲ್ಲಿ ಬರುವಂಥ ನಾದ ವೈಭವ, ಅದಲ್ಲಿ ನಿಮಗೆ ಯಾವ ಕುಣಿದು ಬಿಟ್ಟು ಜಾಕಿರ್ ಹುಸೇನ್ ತಬ್ಲಾ ನೋಡ್ತೀರ, ಕುಣಿಯೋದಿಲ್ಲ ಜನ. ಪತ್ತಿ ಸತೀಶ್ ಕುಮಾರ್ ಮೃದಂಗ ನೋಡ್ತೀರ, ಕುಣಿಯೋದಿಲ್ಲ ಜನ. ಯಾಕೆ ಇಂಥ ಭ್ರಮೆಗಳು ನಿಮಗೆ? ಜನರಿಗೆ ನಾನು ಹೇಳೋದು, ಜನರು ನಾವು ಸ್ವಲ್ಪ ತರಬೇಕು. ನಮ್ಮ ಪ್ರೊಡ್ಯೂಸರ್ಸು ಆಲೋಚನೆ ಮಾಡಬೇಕು. ಇಡೀ ಇದು ದೊಡ್ಡ ಟಾಪಿಕ್. ಇದು ಕೊನೆಗೆ ಅದು TRP. ಈಗ ಅದು ಯಂಗ್ಸ್ಟರ್ಸಿನ ಒಂದು ಮೈಂಡು. ಅದು ಯಂಗ್ಸ್ಟರ್ಸಲ್ಲಿ ಯಾವ ತಪ್ಪು ಇಲ್ಲ ಸ್ವಾಮಿ. ನಾವು ಒಳ್ಳೆಯದನ್ನು ಕೊಟ್ಟರೆ ಅವ್ರು ಸ್ವೀಕರಿಸ್ತಾರೆ. ನನ್ನ ವಾದ ಇಷ್ಟೇ, ನಾವು ಒಳ್ಳೆಯದನ್ನು ಕೊಟ್ಟರೆ ನಾನು ಯಾವತ್ತೂ ಈ ಫ್ಯೂಷನ್ಗೆ ಹೋಗೋದಿಲ್ಲ. ನನಗೆ ಎಷ್ಟು ದೇವರು ಕೊಟ್ಟಿದ್ದಾನೋ ಶಕ್ತಿ, ಅದರಲ್ಲಿ ಜನರಿಗೆ ಸಂತೋಷ ಕೊಡೋ ಪ್ರಯತ್ನ ಮಾಡ್ತೇನೆ. ಆ್ಯಂಡ್ ಗಾಡ್ ಈಸ್ ರಿಯಲಿ ಕೈಂಡ್ ಇನಫ್. ಜನ ಭಾಳ ಪ್ರೀತಿ ತೋರಿಸ್ತಾರೆ. ಬರೀ ಇವ್ರಲ್ಲಿ ನಾನು ಎಲ್ಲ ವರ್ಗದವ್ರನ್ನು, ಪಂಡಿತ ಪಾಮರ್ ಎಲ್ಲರನ್ನು ಗಮನದಲ್ಲಿಟ್ಕೊಂಡೇ ಪ್ರೋಗ್ರಾಮ್ ಮಾಡೋದು. ಯಂಗ್ಸ್ಟರ್ಸನ್ನು, ಮಕ್ಕಳನ್ನು, ಎಲ್ಲರನ್ನು ಗಮನದಲ್ಲಿಟ್ಕೊಂಡೇ ಪ್ರೋಗ್ರಾಮ್ ಬರ್ತಾರೆ. ಜನ ಖಂಡಿತ ಖುಷಿ ಪಡ್ತಾರೆ. ನಾವು ಕೊಡಬೇಕು ಅಂತೇಳಿ. ಒಬ್ಬ ಟೀಚರು ಹೇಗೆ ಪಾಠ ಮಾಡಬೇಕಂದ್ರೆ ಮಕ್ಕಳಿಗೆ ಖುಷಿಯಾಗೋ ಥರ ಪಾಠ ಮಾಡಬೇಕು, ಆ ಕಳಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತಾರೆ. ಒಬ್ಬ ಭಾಷಣಗಾರ ಯಾವಾಗಲೂ ಒಬ್ಬ ಒಳ್ಳೆ ಅದ್ಭುತ ಭಾಷಣ ಅಂದರೆ ಡ್ರ್ಯಾಗ್ ಮಾಡಬಾರ್ದು. ಚೆಕ್ ಅಂತ ಮಾಡಿ ಅಲ್ಲಿ ಏನು ಹೇಳಬೇಕು ಹೇಳಿ ಮುಗಿಸ್ಬಿಡ್ಬೇಕು. ದಟ್ ಈಸ್ ಓವರ್ ಮಾಡೋದು ಯಾವುದೂ ಆಗಲ್ಲ. ಅದಕ್ಕೆ ನಮ್ಮ ಕೈಯಲ್ಲಿ ಇದೆ ಅದು. ನಾವು ಆಡಿಯನ್ಸಿಗೆ ಯಾವ ಥರ ಕೊಡಬೇಕು ನಮ್ಮ ಕೈಯಲ್ಲಿ. ಮತ್ತು ಜವಾಬ್ದಾರಿ ಇದೆ ಅಂತ ಹೇಳೋದು ನಾನು. ಈ ಡಾನ್ಸು ಭರತನಾಟ್ಯ ಆಗಿರ್ಬೇಕು ತಾನೆ. ಅದ್ರಲ್ಲಿ ನೀವು ಅದನ್ನು ಕೂಡ ತೀರಾ ಲೈಟ್ ಮಾಡಲಿಕ್ಕೆ ಕೊಟ್ಟರೆ, ಫೋಕನ್ನು ನೀವು ತೀರಾ ಕ್ಲಾಸಿಕಲ್ ಮಾಡ್ಲಿಕ್ಕೆ ಕೊಟ್ಟರೆ ಆಗೋದಿಲ್ಲ. ಅದು ಫೋಕ್ ಆಗಿ ಇರಬೇಕು. ಚೆಲ್ಲಿದರು ಮಲ್ಲಿಗೆಯ, ಅದಕ್ಕೆ ಅಷ್ಟೇ ಚಂದ. ಅದು
ಬಾಣಾಸುರೇರಿ ಮ್ಯಾಲೆ ಅದಕ್ಕೆ ಆದಂತ ಒಂದು ಫಾರ್ಮೆಟ್ ಅಂದಾದ ಚಂದಾದ ಮೈಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ನಾ ಅಗತ್ಯ ಇಲ್ಲ ಅದಕ್ಕೆ ತರರೆ ನಾರ ಸಿಂಧು ಬೇರೆ ಅದು ಕೂಡ ನಾರ जो भजे हरि को सदा परम पद पाएगा वही परम पद पावेगा राम राम ಎನ್ನರಾದ ರಜನ ರಕ್ಷಿಂಕುದವಿನಲೇದ ಕಾಮಜನಕು ನೀ ಕಥ ವಿನುವಾರಿ ಕೈವಲ್ಯಂಬೆ ಕಾದ ಓ ರಾಮ ರಾಮ ನರಾದ ರಘುಪತಿ ರಕ್ಷಕುಡ ನಿವೇನಲೇದ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿ ತಂಬೂರಿಯನ್ನು ತೀರಾ ಕ್ಲಾಸಿಕಲ್ ಮಾಡಿದ್ರೆ ಬೇಡ, ಸ್ವಲ್ಪ ಲೈಟ್ ಇರ್ಬೇಕು. ಎಕ್ಸಾಕ್ಟ್ಲಿ ತೋರಿಸಿದ್ದಾರಲ್ಲ ದೊಡ್ಡವರು, ಹೊಲ ಮಾಡಿ ಬ್ಯೂಟಿ ಕಾಪಿ ಮಾಡಬೇಡಿ, ನಿಮ್ಮ ಶೈಲಿ ಕೊಡಿ. ನಾನು ಯಾವುದೇ ಹಾಡನ್ನಾರು ನನ್ನ ಶೈಲಿಗ ನನಗೊಂದು ನನ್ನದೇ ಒಂದು ಶೈಲಿ ಇದೆ, ಅದು ಏನು ಅಂತ ನನಗೆ ಗೊತ್ತಿಲ್ಲ, ಅದೆಲ್ಲ ಹಾಡ್ತೀನಿ ನಾನು. ಕೊನೆಗೆ ಹಾಡು ನಂದಾಗಿರ್ಬೇಕಲ್ಲಿ, ಅದೊಂದು ಸ್ವಾರ್ಥ ನನಗೆ. ಇನ್ನೊಬ್ರು ಯಾರು ಕಾಪಿ ಮಾಡಿರ್ಬಾರ್ದು, ಅಲ್ಲ ನಂದು ಹಾಡಾಗಿರ್ಬೇಕಲ್ಲಿ, ಅದು ಎಷ್ಟೇ ದೊಡ್ಡವರೇ ಹಾಡ್ಲಿ ಅದನ್ನು ನನ್ನ ಹಾಡೇ ಇರ್ಬೇಕದು. ನನಗೆ ಅದೊಂದು ಮೊದಲಿಂದ ಹಾಗೆ ನನಗೆ ಅದಕ್ಕೆ ಹಾಗೆ ಈ ಟ್ರ್ಯಾಕಿಗೆಲ್ಲ ಬೇರೆ ಮ್ಯೂಸಿಕ್ ಜೊತೆಗೆ ನನಗೆ ಅವ್ರು ಹೇಳಿಕೊಟ್ಟಷ್ಟೇ ಹಾಡ್ಲಿಕ್ಕೆ ಆಗೋದಿಲ್ಲ. ನನಗೆ ನಂದೇ ಶೈಲಿ ಸರ್ ಯಾವುದು ಸಿನಿಮಾಗಳಿಗೆ ಟ್ರ್ಯಾಕ್ ಆಡ್ಲಿಕ್ಕೆ ಹೋದಾಗ ಅದೇ ಸಮಸ್ಯೆ ಆಯ್ತು ನನಗೆ ಬೇರೆ ಸಂಗತಿ ಎಲ್ಲ ಬಂದ್ಬಿಡ್ತು. ಅದಕ್ಕೆ ಟ್ರ್ಯಾಕ್ ಅವರು ಕರೆಕ್ಟ್, ಅವ್ರ ಟ್ರ್ಯಾಕ್ ಸಿಗಂದ್ರೆ ಹಿಂಗೆ ಇಷ್ಟೇ ಇರಬೇಕು ಅಂತ ಇದೆ ನನಗೆ. ಅದು ಕಟ್ಟಬೇಕು. ಈ ಕರೋಕೆಯಲ್ಲಿ ಹಾಡ್ಲಿಕ್ಕೂ ಕಷ್ಟ ಆಗೋದು ನನಗೆ. ಅದೇ 2 ಸಲ 3 ಸಲ ಇರೋದು, 4 ಸಲ 5 ಸಲ ಆದ್ರೆ ಟ್ರ್ಯಾಕ್ ಮುಂದೆ ಹೋಗಿಬಿಡುತ್ತೆ. ಕರೋಕೆ ತಪ್ಪಲ್ಲ ನನ್ನಂತವನಿಗೆ. ಐ ಪ್ರಿಫರ್ ಆಲ್ವೇಸ್ ಲೈವ್ ಇಂಟ್. ಸುಮ್ಮನೆ ಒಂದು 2 ಇನ್ಸ್ಟ್ರುಮೆಂಟ್ ಇದ್ರೂ ಸಾಕು ನನಗೆ. ಕರೋಕೆಯಲ್ಲಿ ಹಾಡೋದೇ ಇಲ್ಲ ಅಂತಲ್ಲ, ಅನಿವಾರ್ಯ ಹಾಡಿದ್ದೀನಿ. ಇದೆಲ್ಲ ಯಾಕಂದ್ರೆ ನೀವು ಒಳ್ಳೆಯ ಗಾಯಕರು ಕೂಡ, ನೀವು ಸಾಹಿತ್ಯದಲ್ಲಂತೂ ಅದ್ಭುತವಾಗಿ ನೀವು ತಿಳ್ಕೊಂಡವರು. ನಿಮ್ಮ ಪ್ರವಚನ ಕೇಳಿ ಭಾಳ ಖುಷಿ ಆಯ್ತು ನನಗೆ ಇತ್ತೀಚೆಗೆ. ನಾನು ಹೇಳೋದು, ಇಂಥವ್ರು ಇದ್ದಾಗ ನಮಗೂ ಏನೋ ಒಂದು ಮನಸ್ಸಿಗೆ ಅನಿಸಿದ್ದನ್ನು ಹಂಚಿಕೊಳ್ಳೋ ಒಂದು ಅವಕಾಶ ಬರುತ್ತೆ ಅಂತ ತಿಳ್ಕೊಳ್ತೀವಿ. ನನ್ನಿಂದ ಒಂದು ಅಟ್ಲೀಸ್ಟ್ ಒಂದು 10 ಜನ ಆದರೂ ಕೆಲವು ವಿಷಯಗಳು ತಿದ್ದಿಕೊಂಡ್ರೆ ಸಾರ್ಥಕ ನಾನು ಹೇಳಿದ್ದಕ್ಕಿಂತ. ಸರ್ ವಾಪಸ್ ನಾನು ಹೇಳಿ ನನಗೆ ನನ್ನ ತಪ್ಪು ಹೇಳಿ ಇಮ್ಮಿಡಿಯೇಟ್ಗಳು ನಾನೊಂದು ಹೇಳ್ತೇನೆ, ಒಂದು ವಿಷಯ ಹೇಳ್ತೇನೆ ನಿಮಗೆ. ನಾನು ಮೊದಲು ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ತುಂಬ ಧೈರ್ಯದಲ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತಾ ಇದ್ದೆ. ಸಂಗೀತದ ಅಲ್ಲೇ ಆ್ಯಂಕರ್ ಇಲ್ಲ ಹೊರಗಡೆ ಅದೆಲ್ಲ ಮಾತಾಡೋದು ಚಾನಲಲ್ಲಿ ಇರ್ಬೋದು. ಸಂಗೀತದ ವಿವಿಧ ಪ್ರಾಕಾರಗಳಿಗೆ ನಾವು ಮಾನ್ಯತೆ ಕೊಡ್ತೀವಿ. ಅದು ಇದನ್ನು ಪ್ರಾಕಾರ ಅಂತಲ್ಲ, ಫಾರ್ಮ್ಸ್ ಆಫ್ ಮ್ಯೂಸಿಕ್ಕಿಗೆ ಪ್ರಾಕಾರ ಅಂತ ಹೇಳ್ತಾ ಇದ್ದೆ. ನನ್ನ ಭಾಳ ವೆಲ್ ವಿಷರ್ಸ್, ಹ್ಯಾಟ್ಸ್ ಆಫ್ ಟು ಹಿಮ್. ಭಾಳ ಚೆನ್ನಾಗಿತ್ತು ನಿಮ್ಮದು ವಿವರಣೆ, ಭಾಳ ಜನ. ಪ್ರಾಕಾರ ಅದು ಸರಿಯಾಗೋದಿಲ್ಲ, ಪ್ರಕಾರ ಅದು ಅಂತ ದೀರ್ಘ ಬೇಡ, ಹ್ರಸ್ವ. ಯಾಕಂದ್ರೆ ಪ್ರಾಕಾರ ಅಂದರೆ ದೇವಸ್ಥಾನದ ಪ್ರಕಾರ, ಅದು ಬೇರೆ ಅರ್ಥ ಹೋಗುತ್ತೆ. ಫ್ರಮ್ ದ್ಯಾಟ್ ಡೇ ಆನ್ವರ್ಡ್ಸ್ ಟಿಲ್ ನೌ ಐ ನೆವರ್ ಕಮಿಟೆಡ್ ದಟ್ ಮಿಸ್ಟೇಕ್ ಅಗೈನ್. ಅದು ಇರ್ಬೇಕು. ನಾವು ಮಗು ಹೇಳಿದ್ರು ತಗೊಳ್ತೀವಿ ತಪ್ಪಾದ್ರೆ. ಬ್ಯೂಟಿ ಇದು ಬೈಕಲ್ಲ ನಮಗೆ. ನಾವೇನು ಪರಿಪೂರ್ಣ ಏನೂ ಅಲ್ಲ, ಒಳ್ಳೆದನ್ನು ತಗೊಳ್ಳುವಂಥ ಒಂದು ಗುಣ ಇರಲಿ ಸ್ವಾಮಿ. ಮತ್ತು ಯಾರದ್ದು ಅಂಧಾಭಿಮಾನ ಬೇಡ. ನಾನು ಎಲ್ಲದಲ್ಲಿ ಆಗ ಹೇಳಿದಾಗೆ ನಿಮಗೆ ಒಂದೇ ಪರಿಪೂರ್ಣ ಚೈತನ್ಯ ಒಂದೇ, ಅದು ಮಾತ್ರ ಪರಿಪೂರ್ಣ. ಮನುಷ್ಯನಾಗಿ ಬಂದ ಮೇಲೆ, ನಮ್ಮ ವ್ಯವಸ್ಥೆ ಇದ್ಮೇಲೆ ಎಲ್ಲದಲ್ಲಿ ಪಾಸಿಟಿವ್ನ ಮೊದಲು ಹೇಳಿ. ಫಸ್ಟ್ ಪಾಸಿಟಿವ್ನ ಮೊದಲು ಹೇಳಿ. ನೀವು SP ಅವ್ರ ವಿಷಯ ಹೇಳಿದ್ರಲ್ಲ ಆಗ, ಅದು ಅವರ ಕ್ರಮ ನೋಡಿ. ನೀವು ಅದ್ಭುತವಾಗಿ ಹೊಗಳಿದ್ರು ಅಂದರೆ ಒಳ್ಳೆದನ್ನು ಹೊಗಳಿದ್ರು. ಆ ಶ್ರುತಿ ಸ್ವಲ್ಪ ನೋಡ್ಕಪ್ಪ, ಅಲ್ಲಿ ಶ್ರುತಿ ಸ್ವಲ್ಪ ನೋಡ್ಕಪ್ಪ. ಇದಲ್ಲ ಶ್ರುತಿ ತಪ್ಪಿದೆ ನೀನು, ಎಂಥದ್ದು ಶ್ರುತಿಯಲ್ಲಿ ಬಿಟ್ಟು ಹಾಡೋದ ನೀನು, ಹೋಯ್ತಲ್ಲ ಅವನ ಭವಿಷ್ಯ ಹೋಯ್ತಲ್ಲ. ಒಂದು ಮಾತು ಜನರಿಗೆ ಪ್ರೋತ್ಸಾಹ ಕೊಡುವಾಗಿರು, ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ಬೇಕು ಮಗುವನ್ನು. ಆಲ್ವೇಸ್ ಲುಕ್ ಎಟ್ ದ ಪಾಸಿಟಿವ್ ಫಸ್ಟ್. ಅದಕ್ಕೆ ಯಾವತ್ತೂ ಆಪ್ಟಿಮಿಸ್ಟಿಕ್ ಆಗಿರಬೇಕು, ಒಂಥರ ಪಾಸಿಟಿವ್ ಆಗಿರಬೇಕು ಅಂತ ಹೇಳೋದು. ಅದಕ್ಕೆ ಒಳ್ಳೆಯದನ್ನು ಮೊದಲು ಹೇಳಿ, ನೆಗೆಟಿವ್ನ ಒಪ್ಪಿಕೊಳ್ಳುವಂಥ ಒಂದು ವಿಶಾಲವಾದ ಮನಸ್ಸಿರಲಿ ಅಂತ ಹೇಳುತ್ತೇನೆ. ಇದಿಲ್ಲ ನಾನು ಮಾಡಿದೆಲ್ಲ ಸರಿ, ಕೆಟ್ಟದ್ದು ನನ್ನ ಬಗ್ಗೆ ಯಾರು ಹೇಳಲೇಬಾರ್ದು, ನೆಗೆಟಿವ್ ಹೇಳಲೇಬಾರ್ದು, ಅದು ತಪ್ಪೆ. ಆಲ್ವೇಸ್ ಇದೆಲ್ಲ ತುಂಬ ವಸ್ತುನಿಷ್ಠವಾಗಿರಬೇಕು ನಾವು, ವ್ಯಕ್ತಿನಿಷ್ಠವಾಗಿರೋದಕ್ಕಿಂತ ವಸ್ತುನಿಷ್ಠವಾಗಿರ್ಬೋದು. ದೇವದಾಸಲ್ಲೇ ತಪ್ಪು ಬಂದಿಡ್ಬೋದು. ಈಗ ನಮ್ಮಂಥವ್ರು ಅವರಲ್ಲೇ ತಪ್ಪು ಬರೋದಿಲ್ವಾ? ಬರುತ್ತೆ, ಎಲ್ಲೋ ಯಾವುದೋ ಒಂದು ಟೈಮಲ್ಲಿ ಬರ್ಬೋದು. ವಿವೇಕಾನಂದಲ್ಲಿ ಸ್ವಲ್ಪ ನೆಗೆಟಿವ್ ಆಗ ಹೇಳಿದಾಗೆ ಇರುತ್ತೆ. ನೆಗೆಟಿವ್ ಕಾಮೆಂಟ್, ನೆಗೆಟಿವ್ ಅರ್ಥಕೊಂಡು ಮುಂದೆ ಹೋಗೋದು ಭಾಳ ಇಂಪಾರ್ಟೆಂಟ್. ಅದೇ ನಾನು ಇದರಲ್ಲೇ ಎಲ್ಲದರ ಉದ್ದೇಶ ಏನಂದರೆ, ನಮ್ಮ ಕಲೆ
ನಮ್ಮ ಕಲೆಯಲ್ಲಿ ಸಾಧನೆ ನಿರಂತರವಾಗಿರಬೇಕು. ಒಳ್ಳೆಯದನ್ನು ಎಲ್ಲ ಕಡೆಯಿಂದ ಸ್ವೀಕರಿಸಬೇಕು. ಸಂಗೀತದಲ್ಲಿ ಆರೋಹಣ ಅವರೋಹಣ, ಆದರೆ ಕಲೆಯ ಸಾಧನೆಯಲ್ಲಿ ಓನ್ಲಿ ಆರೋಹಣ. ಶಬಾಷ್ ಶಬಾಷ್. ಅವರೋಹಣ ಇಲ್ಲ, ಆರೋಹಣ ರಿವರ್ಸ್ ಬರಲೇಬಾರ್ದು. ನಮ್ಗೆ ಏನೋ ಒಂದು ಸಾಧನೆ ಇದೆಲ್ಲ ಇವತ್ತು ನನ್ನ. ಆಮೇಲೆ ಅನ್ನೆಸರಿ ಕಂಪ್ಯಾರಿಸನ್, ಈಗ ನಮ್ಮ ಮಕ್ಕಳಿಗೆ ನಾನು ಮೇಯ್ನ್ ಹೇಳೋದಂತೆ, ಅನ್ನೆಸರಿ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಇವನು ಅವನಷ್ಟು ಮಾರ್ಕ್ತಿದ್ದ, ಇವನಿಷ್ಟು ಮಾರ್ಕ್ತಿದ್ದ, ಅವನು ಅಷ್ಟು ಆಡೋದು, ಅವನಿದ್ದಾನೆ. ಹೆಲ್ದಿ ಕಾಂಪಿಟೇಷನ್ ನಾವು ಎಷ್ಟೋ ಸಲ ಹೇಳ್ತೀವಿ, ಅದು ಹೆಲ್ದಿಯಾಗಿ ಇರೋದಿಲ್ಲ, ಅನ್ಹೆಲ್ದಿ ಆಗೋದು. ಹೆಲ್ದಿ ಕಾಂಪಿಟೇಷನ್ ಅನ್ನೋ ಕಾನ್ಸೆಪ್ಟೇ ತಪ್ಪು ಅಂತೀನಿ. ಒಳ್ಳೆ ಪಾಯಿಂಟ್. ನನ್ನ ಗಮನ ಹೇಗಿರ್ಬೇಕಂದ್ರೆ, ಇವತ್ತಿನ ನಾಳೆಗೆ ನನ್ನ ಸಂಗೀತ ಕಾನ್ಸರ್ಟ್ 1-2 ಮಾರ್ಕರ್ ಜಾಸ್ತಿ ಸಿಗ್ಬೇಕು ನನಗೆ ಅಂತ. ಶಶಿಧರ್ ಕೋಟೆಯೇ ಒಂದು ನೀವು ಕಂಪೇರ್ ಮಾಡಿ ನೋಡ್ಬೇಕು. ನಿನ್ನೆಕ್ಕಿಂತ ಚೆನ್ನಾಗಿ ನಿನ್ನೆ ಚೆನ್ನಾಗಿತ್ತು, ಇವತ್ತು ಇನ್ನೂ ಚೆನ್ನಾಗಾಯ್ತು, ನಾಳೆ ಇನ್ನೂ ಚೆನ್ನಾಗಾಗಬೇಕು. ಇದು ನಮ್ಮ ಗೋಲ್. ಇಲ್ಲ ರೀ, ಅವ್ರು ಎಷ್ಟು ಅದ್ಭುತವಾಗಿ ಹಾಡಿದ್ರಿ. ಬೇಡ, ನೀವು ನಿಮ್ಮ ಪಾಡಿಗೆ ಮಾಡಿ, ನಿಮ್ಮನ್ನು ನೀವು ತಿದ್ದಿಕೊಳ್ಳು. ಮತ್ತು ಐ ಥಿಂಕ್ ಒಂದು ರಾತ್ರಿ ಮಲ್ಕೊಳ್ಳೋ ಟೈಮ್ಲಾರು ಒಂದು ರೀತಿಯ ಒಂದು ಆತ್ಮವಿಮರ್ಶೆ, ಆತ್ಮಾವಲೋಕನ ಅಂತೇಳಿ, ಇಂಟ್ರೋಸ್ಪೆಕ್ಷನ್ ಅಂತೇಳಿ, ಆ ಒಂದು ನಾನಿವತ್ತು ಮಾಡಿದ ವಿಷಯದಲ್ಲಿ ಏನು ಎಷ್ಟು ಜನರಿಗೆ ಸಂತೋಷ ಸಿಕ್ಕಿದೆ, ಯಾರಿಗಾರು ನನ್ನದು ಬೇಸರ ಆಗಿದೆಯಾ, ನನ್ನ ಇಂಪ್ರೂವ್ಮೆಂಟ್ ನಾನು ಹೇಗೆ ಮಾಡಿಕೊಳ್ಳುವುದು, ಇದೆಲ್ಲ ಸಿಂಪಲ್ ಪಾಯಿಂಟ್ಸ್. ಇದೆಲ್ಲೇನೋ ದೊಡ್ಡ ಒಂದು ವಿಷಯ ಇಲ್ಲ, ಮತ್ತು ಮಾಡೋದಿಲ್ಲ ನಾವು ಎಷ್ಟು ಜನ. ಮತ್ತು ಈಗ ಏನಾದರೆ ಈ ಒಂದು ಕ್ರಿಸ್ತ ಶಕ ಅಂತ ನಾವು ಹೇಳಿದ ಹಾಗೆ ಮೊಬೈಲ್ ಪೂರ್ವ ಆಫ್ಟರ್ ಮೊಬೈಲ್ ಅಂತ ಆಗಿಬಿಟ್ಟಿದೆ. ಈಗ ಈ ಸೋಷಿಯಲ್ ಮೀಡಿಯಾ ಬಂದು ಎಷ್ಟೋ ಅನುಕೂಲ ಆಗಿದೆ, ಎಷ್ಟೋ ನಾಲೆಜ್ ಕೈಯಲ್ಲಿದೆ. ಸೀರಿಯಸ್, ಇಡೀ ಪ್ರಪಂಚ ನಿಮ್ಮ ಕೈಲಿದೆ, ನಿಮಗೆ ಯಾವ ವಿಷಯ ಬೇಕಾದ್ರೂ ನಾಲೆಜ್ ಸಿಗ್ತದೆ. ಆದರೆ ಯೂಸ್ ಮಾಡ್ಕೊಳ್ಳೋರು ಮೊಬೈಲೇ ಪ್ರಪಂಚ. ಆದರೆ ತುಂಬ ಚೆನ್ನಾಗಿ ಚಿಕ್ಕಮ್ಮನ ಮನೆಗೆ ಹೋಗೋದು, ದೊಡ್ಡಮ್ಮನ ಮನೆಗೆ ಹೋಗೋದು, ಅಲ್ಲಿ ಹರಟೆ ಹೊಡೆಯೋದು, ಆ ಸಂತೋಷ, ಅದನ್ನೆಲ್ಲ ವಂಚಿತರಾಗಿಲ್ಲ ನಾವೀಗ. ನೀವು ಟಿ ವಿ ನೋಡ್ತಾ ಕೂತಾಗ ಯಾರೊಬ್ಬರು ಬಂದರೆ ನಿಮಗೆ ಪ್ರಾಮಾಣಿಕವಾಗಿ ಹೇಳಿ, ಯಾಕೆ ಬಂದ್ರಪ್ಪ ಅಂತ ಹೇಳೋಷ್ಟಾಗೋದಿಲ್ವಾ? ಮೊಬೈಲ್ ನೋಡ್ತಾ ಯಾವುದೋ ಇಂಟ್ರೆಸ್ಟ್, ಯಾರೋ ಬಂದರು ಏನೋ ಮುಂದೆ. ಇದೆಲ್ಲ ಸ್ವಲ್ಪ ಪೇರೆಂಟ್ಸು ಅಷ್ಟೇ. ಪೇರೆಂಟ್ಸ್ ಹೇಗಾದಾಗ ಮಕ್ಕಳೇನು ಮಾಡ್ತಾರೆ, ಮಕ್ಕಳನ್ನು ಯಾವುದಾದ್ರೂ ಎಷ್ಟು, ಯಾಕೆ, ಎತ್ತ, ಇದೆಲ್ಲ ಸ್ವಲ್ಪ ಕ್ವಶನಿಂಗ್ ಬೇಕು ಅಂತ ಹೇಳುತ್ತಾನೆ ಅಷ್ಟೇ. ಅವನ ಇಚ್ಛೆಯ ಪ್ರಕಾರ ಹೋಗೋದು. ನಮಗೆ ಕೋಪ ಬಂದು ಕೆಲಸಲ್ಲ, ಏನ್ ನನಗೇನು ಮಾಡ್ತಾ ಇಲ್ಲ ಅಂತೇಳಿ ದೇವರಿಗೆ ಬೈದ್ರು ಕೂಡ ಕೊನೆಗೂ ಆಗೋದಲ್ಲ, ಅವನ ಇಚ್ಛೆಯಂತೆ ಆಗುತ್ತೆ. ಭವಿತವ್ಯಂ ಭವತ್ಯೇವ, ಅದಾಗೋದು ಹಾಗೆ. ನನ್ನ ಡೆಸ್ಟಿನಿ ಬೆಂಗಳೂರಲ್ಲಿ. ಅದೇನೆಂದ್ರೆ, ನನಗೆ ಫಸ್ಟು ನಾನು ಬಂದಾಗ ಇವರೆಲ್ಲ ಒಂದು ಟ್ರೆಂಡ್ ಸೆಟ್ ಮಾಡಿದ್ರು. ಯಾರೋ ನಾಯಕ್ ಅವ್ರು ಇರ್ಬೋದು, ಅಶ್ವಥ್ ಅವ್ರು ಇರ್ಬೋದು, ವಿದ್ಯಾಭೂಷಣ್ ಇರ್ಬೋದು, ಇವರೆಲ್ಲ ವಿದ್ಯಾಭೂಷಣ್ರ ದಾಸವಾಣಿ ಏನು. ನಾನು ಕಾಲೇಜಲ್ಲಿರುವಾಗಲೇ ಅವರ ನಮ್ಮಮ್ಮ ಶಾರದೆ ಬಿಳ್ಳಂಗೋವಿಯ ಇಲ್ಲಿ ಕಾಂಪಿಟೇಷನ್ಗೆ ಹೋಗೋದು, ಪ್ರೈಸ್ ತಗೊಳ್ಳೋದು. ಹೌದು, ಅದೇ ನಿಮಗೆ ಎಲ್ಲಿ ಹೋದಲ್ಲಿ ಬಿಳ್ಳಂಗೋವಿಯ, ಎಲ್ಲಿ ಹೋದಲ್ಲಿ ನಮ್ಮಮ್ಮ ಶಾರದೆ, ಎಲ್ಲಿ ಹೋದ್ರು ಮಧುಕರ ವೃತ್ತಿ. ಅವ್ರಿಗೆ ಮಹಾನುಭಾವರು, ಅವರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳೋದು. ಆ ಸಾಹಿತ್ಯದಲ್ಲಿ ಆಸಕ್ತಿ ಹೆಚ್ಚುವಲ್ಲಿ ಮೈನ್ ಅವರೇ ಕಾರಣ.